ನನ್ನ ಪ್ರಾಪರ್ಟಿ ಎಲ್ಲ ಅವ್ರು ತಗೊಂಡಿದ್ದಾರೆ. ನನಗೆ 110 ಚಿನ್ನ, ಒಂದು ಕಾರು, ಝೆನ್ ಕಾರು, ಮತ್ತು ನನ್ನ ಊರಲ್ಲಿ ಸ್ವಲ್ಪ ಜಾಗವನ್ನು ಮಾರಿ ಇಲ್ಲಿ ಅರಂತೋಡಲ್ಲಿ ಜಾಗ ತಗೊಂಡಿದ್ದಾರೆ. ಅದು ನನ್ನ ತಂದೆ ತರಿಸ್ಕೊಟ್ಟಿದ್ದು. ಆ ಬಿಲ್ಡಿಂಗ್ ಮೇಲೆ ತಗೊಂಡಿದ್ದು ಲೋನ್ ಪೇಪರು 35 ಲ್ಯಾಕ್ ಲೋನ್ ತಗೊಂಡಿದ್ದಾರೆ ನಾನು ಪವರ್ ಆಫ್ ಅಟಾರ್ನಿ ಯೂಸ್ ಮಾಡಿ. ಆ ಪವರ್ ಆಫ್ ಅಟಾರ್ನಿ ಯೂಸ್ ಮಾಡಿ ಬೇರೆ ಏನೇನು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಗ್ಯಾಸ್ ಏಜೆನ್ಸಿ ಮಾಡಿದ್ದು ಲೋನ್ ತಗೊಂಡು ಆ ಲೋನನ್ನು ಇದುವರೆಗೂ ಕಟ್ಟಲಿಲ್ಲ. ನನ್ನ ಬಿಲ್ಡಿಂಗಿನ ಲೋನನ್ನು ತಗೊಂಡಿದ್ದು ಅದು ಕಟ್ಟಲಿಲ್ಲ. ನನ್ನ 110 ಪವನು ಚಿನ್ನ ಮತ್ತು ನನ್ನ ಊರಲ್ಲಿರುವ ಪ್ರಾಪರ್ಟಿ, ನನ್ನ ಕಾರು ಎಲ್ಲ ಮಾರಿಬಿಟ್ಟು ನಾನು ಇದೆಲ್ಲ ಇಲ್ಲಿ ಸಂಪಾದಿಸಿದ್ದೀನಿ ಅಂತ ಹೇಳಿಕೊಟ್ಟಿದ್ದ ಒಂದು ಲೆಟರ್. 2.5 ಲ್ಯಾಕ್ ಪ್ರಾಫಿಟ್ ಉಂಟು ಅಲ್ಲಿ. ಅದರಿಂದ ನನಗೆ 5 ಪೈಸೆ ಕೊಡೋದಿಲ್ಲ. ರೆಂಟಿಂದ 5 ಪೈಸೆ ಕೊಡೋದಿಲ್ಲ. ಕೊಡ್ತಾ ಇದ್ರು. ಒಂದು 6 ಮಂತ್ ಆಯ್ತು ಈಗ ಸ್ಟಾಪ್ ಆಗಿ. ನನ್ನ ರೆಂಟಿಂದ ನನಗೆ 40,000 ಕೊಡೋದು. ಅದೀಗ ಸ್ಟಾಪ್ ಮಾಡಿಬಿಟ್ಟು ಒಂದು 6 ತಿಂಗಳಾಯಿತು. ಈಗ ಬಿಲ್ಡಿಂಗು ಕೊಡೋದಿಲ್ಲ, ರೆಂಟು ಕೊಡೋದಿಲ್ಲ, ಗೋಲ್ಡು ಕೊಡೋದಿಲ್ಲ, ಏನು ಕೊಡೋದಿಲ್ಲ. ಇದು ಕೇಸಲ್ಲಿ ಉಂಟು. ನಾನು TM ಶಹೀದ್ ಅವರ ಮಿಸ್ಸಸ್ ಅಂದರೆ ಈಗ ತಲಾಖದಲ್ಲಿ ಪೇಪರ್ ಸೈನ್ ಹಾಕಿದ್ದೀನಿ. ಮಸೀದಿಗೆ ಮತ್ತು ಇದಕ್ಕೆ ಕೊಡಲಿಲ್ಲ, ಕೋರ್ಟಿಗೆ ಕೊಡಲಿಲ್ಲ. ಒಂದು ವೇ ಇದೆ. ಈಗ ನಾನು ನನ್ನ ಪ್ರಾಪರ್ಟಿ ಎಲ್ಲ ಅವ್ರು ತಗೊಂಡಿದ್ದಾರೆ. ನನಗೆ 110 ಚಿನ್ನ, ಒಂದು ಕಾರು, ಝೆನ್ ಕಾರು, ಮತ್ತು ನನ್ನ ಊರಲ್ಲಿ ಸ್ವಲ್ಪ ಜಾಗವನ್ನು ಮಾರಿ ಇಲ್ಲಿ ಅರಂತೋಡಲ್ಲಿ ಜಾಗ ತಗೊಂಡಿದ್ದಾರೆ. ಅದು ನನ್ನ ತಂದೆ ತರಿಸ್ಕೊಟ್ಟಿದ್ದು. ಈಗ ನಾನು ಕೇಸು ಕಾಸರಗೋಡಲ್ಲಿ ಕ್ಲೈಮ್ ಮಾಡಿದ್ದೀನಿ. ಅದ್ರ ಪೇಪರ್ಸ್ ಅಂತೇಳಿ ಇದು ಅಲ್ಲಿ ಮಾಡಿದ್ದು. ಅದೀಗ ಕೇಸು ನೆಕ್ಸ್ಟ್ ಮಂತ್ 22ಗೆ ಕರೆದಿದ್ದಾರೆ. ಇದು ಅವರು ನನ್ನ ಮೇಲೆ ಆ ಬಿಲ್ಡಿಂಗ್ ಮೇಲೆ ತಗೊಂಡಿದ್ದು ಲೋನ್ ಪೇಪರು 35 ಲ್ಯಾಕ್ ಲೋನ್ ತಗೊಂಡಿದ್ದಾರೆ ನಾನು ಪವರ್ ಆಫ್ ಅಟಾರ್ನಿ ಯೂಸ್ ಮಾಡಿ. ಆ ಪವರ್ ಆಫ್ ಅಟಾರ್ನಿ ಯೂಸ್ ಮಾಡಿ ಬೇರೆ ಏನೇನು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಮತ್ತು ಬಿಲ್ಡಿಂಗಿನ ರೆಂಟ್ ಅಗ್ರಿಮೆಂಟು, ಲೀಸ್ ಅಗ್ರಿಮೆಂಟು ಎಲ್ಲ ಅದು ತಗೊಂಡು ಮಾಡಿದ್ದಾರೆ. ನಾನು ಅದು ಕ್ಯಾನ್ಸಲ್ ಮಾಡಿದ್ದು ಪೇಪರಲ್ಲಿ ಕೊಟ್ಟಿದ್ದೇನೆ. 2 ಪೇಪರಲ್ಲಿ ಕೊಟ್ಟಿದ್ದೇನೆ, ಇಂಗ್ಲೀಷ್ ಮತ್ತು ಕನ್ನಡ ಪೇಪರಲ್ಲಿ. ಅಥಾರಿಟಿ ಕ್ಯಾನ್ಸಲ್ ಮಾಡಿದ್ದೀನಿ. ಇನ್ನು ಏನೂ ವ್ಯವಹಾರ ನಡೆದರೂ ನಾನು ಅದಕ್ಕೆ ಸಂಬಂಧ ಅಲ್ಲ ಅಂದರು. ಅದು ನಂತರನೂ ಅವರು ಮತ್ತೆ ಇದು ಕೊಟ್ಟಿದ್ದಾರೆ, ಏನಂದರೆ ಲೀಸಿಗೆ, ರೆಂಟಿಗೆ ರೂಮ್ ಕೊಟ್ಟಿದ್ದಾರೆ ವಿತೌಟ್ ನನ್ನ ಪರ್ಮಿಷನ್. ಈಗ ನಾನು PDOಗೆ ಒಂದು ಲೆಟ್ರ್ ಬರೆದು ಕೊಟ್ಟಿದ್ದೀನಿ. ಇದು ಇನ್ನು ಮುಂದೆ ಲೈಸೆನ್ಸು ಏನು ಪಾಸ್ ಮಾಡಬಾರ್ದು ಅಂತ. ಇದು ನನ್ನದೊಂದು ಇನ್ ಬಿಟ್ವೀನ್ ಒಂದು ಇದಾಯಿತು ಕಾಂಪ್ರಮೈಸಲ್ಲಿ 75 ಲ್ಯಾಕ್ ನನಗೆ ಕೊಡ್ತಾರೆ ಅಂತ ಹೇಳಿದರು. ಅದರಲ್ಲಿ 25 ಲ್ಯಾಕ್ ಕೊಟ್ಟಿದ್ದಾರೆ. 25 ಲ್ಯಾಕಲ್ಲಿ ಆ ಬಿಲ್ಡಿಂಗ್ ಆಪ್ಷನ್ ಬಂತು. ಅವರೇ ತಗೊಂಡಿದ್ದು ಲೋನ್. ನಾನು ಇಲ್ಲಿ ಪೇಪರ್ ಇಟ್ಟಿದ್ದೀನಿ, ನಿಮಗೆ ಮತ್ತೆ ಕೊಡ್ತೀನಿ. ಇದು ಆ ಲೋನನ್ನು ನಾನು 18 ಲಕ್ಷ ಕಟ್ಟಿದ್ದು ರಿಸಿಪ್ಟ್. ಇದು ವೆಂಕಟರಮಣ ಬ್ಯಾಂಕಲ್ಲಿ. ಇದು ಅವರು ನನಗೆ ಡಾಕ್ಯುಮೆಂಟ್ ಕೊಡ್ತೀನಿ ಅಂತ ಬರೆದು ಕೊಟ್ಟಿದ್ದು ಲೆಟ್ರು. ಇದು ಗ್ರಾಮ ಪಂಚಾಯತ್ ಇರೋದು, ನನ್ನ ಹೆಸರಲ್ಲಿ ಬಿಲ್ಡಿಂಗ್ ಇರೋದು ಅಂತ ಪ್ರೂಫು. ಟ್ಯಾಕ್ಸ್ ಕಟ್ಟಿದ್ದು ಪ್ರೂಫು, ನಾನೇ ಕಟ್ಟಿದ್ದು. ಇದೆಲ್ಲ ಲೀಸ್ ಅಲ್ಲಿ ಅಗ್ರಿಮೆಂಟ್ ವಿತೌಟ್ ನನ್ನ ಪರ್ಮಿಷನ್ ಮಾಡ್ಕೊಂಡಿದ್ದೆ. ಎಲ್ಲ ಅಂಗಡಿಯವರನ್ನು ವಿತೌಟ್ ನನ್ನ ಪರ್ಮಿಷನು ಅವರು ಅಗ್ರಿಮೆಂಟು ಕೊಟ್ಟಿದ್ದಾರೆ. ಡೆಪಾಸಿಟ್ ಇಸ್ಕೊಂಡಿದ್ದಾರೆ. 2 to 6 ಲ್ಯಾಕ್ಸ್ ತಗೊಂಡಿದ್ದಾರೆ. ಇನ್ನೊಂದು ವಿಷಯ ಅಂದರೆ ಗ್ಯಾಸ್ ಏಜೆನ್ಸಿ ಅಪಾಯಿಂಟ್ಮೆಂಟ್ ಲೆಟರ್ ನನ್ನ ಹೆಸರಲ್ಲಿ ಬಂದಿದೆ. ಅದು ಅವರೇ ತಗೊಂಡಿದ್ದಾರೆ. ಅದು ಸ್ಟಾರ್ಟ್ ಆಗಿ ಈಗ ಒಂದು 10 ವರ್ಷ ಆಯಿತು. 2015 ಸ್ಟಾರ್ಟ್ ಆಗಿತ್ತು. 2.5 ಲ್ಯಾಕ್ ಪ್ರಾಫಿಟ್ ಬರ್ತದೆ. ಗ್ಯಾಸ್ ಏಜೆನ್ಸಿ ಮಾಡಿದ್ದು ಲೋನ್ ತಗೊಂಡು ಆ ಲೋನನ್ನು ಇದುವರೆಗೂ ಕಟ್ಟಲಿಲ್ಲ. ನನ್ನ ಬಿಲ್ಡಿಂಗಿನ ಲೋನನ್ನು ತಗೊಂಡಿದ್ದು ಅದು ಕಟ್ಟಲಿಲ್ಲ. ಇದು ನಾನು ಅವರಿಗೆ ಕೊಟ್ಟಿದ್ದು ಪವರ್ ಆಫ್ ಅಟಾರ್ನಿ ಅದು ಕ್ಯಾನ್ಸಲ್ ಮಾಡಿಸಿದ್ದೀನಿ ಅಂತ ತೋರಿಸಿದ್ದೀನಲ್ಲ. ಇದು ನಿಮ್ಮ ಸುದ್ದಿ ಪೇಪರಲ್ಲಿ ಅವರು ಕೊಟ್ಟಿದ್ದು ಕಟಿಂಗ್. ನನ್ನ 110 ಪವನು ಚಿನ್ನ ಮತ್ತು ನನ್ನ ಊರಲ್ಲಿರುವ ಪ್ರಾಪರ್ಟಿ, ನನ್ನ ಕಾರು ಎಲ್ಲ ಮಾರಿಬಿಟ್ಟು ನಾನು ಇದೆಲ್ಲ ಇಲ್ಲಿ ಸಂಪಾದಿಸಿದ್ದೀನಿ ಅಂತ ಹೇಳಿಕೊಟ್ಟಿದ್ದ ಒಂದು ಲೆಟರ್. ಇದರದೊಂದು ವಿಡಿಯೋ ಸಹ ಉಂಟು ನಿಮ್ಮ ಇದರಲ್ಲಿ. ಇದು ಅಲ್ಲಿಂದ ಬ್ಯಾಲೆನ್ಸ್ ಶೀಟು 2.5 ಲ್ಯಾಕ್ ಪ್ರಾಫಿಟ್ ಉಂಟು ಅಲ್ಲಿ. ಅದರಿಂದ ನನಗೆ 5 ಪೈಸೆ ಕೊಡೋದಿಲ್ಲ. ರೆಂಟಿಂದ 5 ಪೈಸೆ ಕೊಡೋದಿಲ್ಲ. ಕೊಡ್ತಾ ಇದ್ರು. ಒಂದು 6 ಮಂತ್ ಆಯ್ತು ಈಗ ಸ್ಟಾಪ್ ಆಗಿ. ಕೊರೋನಾ ಟೈಮಿಂದ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಪಾರ್ಟಿಯವರು, ಮಿನಿಸ್ಟರ್ಸು ಎಲ್ಲ ಸೇರಿಸ್ಬಿಟ್ಟು ಒಂದು ಮಾತುಕತೆ ಮಾಡಿ ಅವಾಗ ಒಂದು ಇದು ಬಂದಿತ್ತು.
ಇದು ಅಂತ ರಿನ್ಯೂವಲ್, ಗ್ಯಾಸ್ ಏಜೆನ್ಸಿ ರಿನ್ಯೂವಲ್. ಆ ಟೈಮಲ್ಲಿ ಎಲ್ಲ ಮಿನಿಸ್ಟರ್ಸ್ ಎಲ್ಲ ಫೋನ್ ಮಾಡಿ ಸೈನ್ ಹಾಕಲಿಕ್ಕೆ ಹೇಳಿ ನಾನು ಸೈನ್ ಹಾಕಿ ಕೊಟ್ಟಿದ್ದೆ. ಈ ಸೈನ್ ಹಾಕಿ ಕೊಟ್ಟ ಮೇಲೆ ನನಗೊಂದು 40,000 ಕೊಡು, ನನ್ನ ರೆಂಟಿಂದ ನನಗೆ 40,000 ಕೊಡೋದು. ಅದೀಗ ಸ್ಟಾಪ್ ಮಾಡಿಬಿಟ್ಟು ಒಂದು 6 ತಿಂಗಳಾಯಿತು. ಈಗ ಬಿಲ್ಡಿಂಗು ಕೊಡೋದಿಲ್ಲ, ರೆಂಟು ಕೊಡೋದಿಲ್ಲ, ಗೋಲ್ಡು ಕೊಡೋದಿಲ್ಲ, ಏನು ಕೊಡೋದಿಲ್ಲ. ಇದು ಕೇಸಲ್ಲಿ ಉಂಟು. ಮತ್ತೆ ಇದು ಮಾಡಿ ಕೊಡ್ತೇನೆ. ಇದು ವೆಂಕಟರಮಣ ಇದರದ್ದು ಪಾಸ್ಬುಕ್ಕು. ಇದರಲ್ಲಿ ನಾನು ಕಟ್ಟಿದ್ದ 11.5 ಲಕ್ಷ ಮತ್ತು 6.25 ಲಕ್ಷದ ಪ್ರೂಫ್ ಇದರಲ್ಲಿ ಉಂಟು. ಅದರದ್ದು ಪಾಸ್ಬುಕ್ಕು ಅವರು ಟ್ರಾನ್ಸ್ಫರ್ ಮಾಡಲಿಲ್ಲ. ಅಲ್ಲಿಗೆ 56 ಲಕ್ಷ ರೂಪಾಯಿ ಲೋನ್ ಇತ್ತು. ಈಗ ನಾನು 18 ಕಟ್ಟಿದ್ದೀನಿ, ಇನ್ನೊಂದು 36-38 ಕಟ್ಟಲಿಕ್ಕೆ ಉಂಟು. ಅಷ್ಟು ಕತೆ ಮುಖಾಂತರ ನಾವು ಸೈನ್ ಹಾಕಿದ್ದೇವೆ. ಅದು 4 ನಂತರ ಮುಸ್ಲಿಮ್ಸ್ ಇದರಲ್ಲಿ ನಾವು ಮಸೀದಿ ಕೊಡಬೇಕು, ಲೀಗಲ್ ಮಾಡಬೇಕಾದ್ರೆ ಕೋರ್ಟಿಗೆ ಕೊಡಬೇಕು. ಇದು 2 ಕೊಡಲಿಲ್ಲ. ಲೀಗಲಿ ಡಿವೋರ್ಸ್ಡ್ ಅಲ್ಲ, ಸೈನ್ ಮಾತ್ರ ಹಾಕಿದ್ದೇವೆ. ಕೋರ್ಟಿಗೆ ಅಪ್ಲೈ ಮಾಡ್ತೀರಾ? ಕೋರ್ಟಿಗೆ ಆಲ್ರೆಡಿ ಕಾಸರಗೋಡಲ್ಲಿ ಮಾಡಿದ್ದೀನಿ. ಇಲ್ಲಿ ಇವರು ಏನು ಮಾಡಿದ್ದಾರೆ ಅಂದರೆ ನನ್ನ ಬಿಲ್ಡಿಂಗ್ಗೆ ನನಗೆ ಸ್ಟೇ ಕೊಟ್ಟಿದ್ದಾರೆ. ನನಗೆ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತು ರೆಂಟಿನವರು ಅಲ್ಲಿನ ಟೆನೆಂಟ್ಸಿನವರು ಅವರನ್ನು ಹೆದರು ಬಿಟ್ಟು ಅಲ್ಲಿಗೆ ಹೋಗೋದಿಲ್ಲ. ನನಗೆ ರೆಂಟ್ ಕೊಡಲಿಕ್ಕೆ ಏನು ಯಾವ ಮಾತಿಗೆ ಅವರು ಒಪ್ಪೋದಿಲ್ಲ. ಎಷ್ಟು ಹೇಳಿದರೂ ಅವರು ಕೇಳಬೇಕು, ಅವರು ಬೈತಾರೆ. ಈಗ ಗನ್ನುಂಟು ಅವ್ರ ಕೈಯಲ್ಲಿ. ಮತ್ತು ಆಲ್ರೆಡಿ 6 ಲ್ಯಾಕ್ ಏನೋ ಡೆಪಾಸಿಟ್ ಕೊಟ್ಟಿದ್ದಾರೆ, 2.5 ಲ್ಯಾಕ್ ಬೇರೊಬ್ಬರು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 1 ಲ್ಯಾಕ್ ಇದು ಉಂಟು ಅಲ್ಲಿ ರೆಂಟು. ಬಿಲ್ಡಿಂಗ್ ವಿಷಯ ನನ್ನ ಬಿಲ್ಡಿಂಗಿಗೆ ನನಗೆ ಅಷ್ಟೇ. ನಾನು ಅದು ಮಾಡಬಾರ್ದು, ಬ್ಯಾಂಕಿಂದ ಲೋನ್ ತಗೋಬಾರ್ದು ಅಂತ. ನೀವು ತಗೊಳ್ಬಾರ್ದು ಅಂತ ಅಲ್ಲ, ನಾನು ಬೇರೆಯವರಿಗೆ ಮಾರಬಾರ್ದು, ಬ್ಯಾಂಕಿಂದ ಲೋನು ನಾನು ತಗೋಬಾರ್ದು ಅಂತ ಇದು ಕೊಟ್ಟಿದ್ದು. ಈಗ ನೀವು ತಗೊಳ್ಬಾರ್ದು, ಅವರು ತಗೊಂಡಿದ್ದಾರೆ ಅಂತ. ಈಗ ಅವರು ಆಲ್ರೆಡಿ ತಗೊಂಡಿದ್ದಾರೆ. ಅವರು ನಿಮ್ಮ ಅವರ ಗೊತ್ತಿರಲಿಲ್ಲ. ನಾನು ಆಗ ಸುಮಾರು ವರ್ಷ ಆಯಿತು. ಅವರ ಪಟ್ಟಣಿ ತಗೊಂಡು ಮಿಸ್ಯೂಸ್ ಮಾಡೋದೇನು ನನಗೆ ಗೊತ್ತಿರಲಿಲ್ಲ. ಮತ್ತೆ ಗೊತ್ತಾದ ತಕ್ಷಣ ನಾನು ಅದನ್ನು ಸ್ಟಾಪ್ ಮಾಡಿಸಿದೆ. ಗ್ಯಾಸ್ ಏಜೆನ್ಸಿಯಲ್ಲಿ ಹಾಗೆ ನಾನು 40 ಲಕ್ಷ ರೂಪಾಯಿ ಏನೋ ಲೋನ್ ಉಂಟು ಅದರಲ್ಲೂ. ಅದು ನಾನು ಪವರ್ ಆಫ್ ಅಟರ್ನಿ ಯೂಸ್ ಮಾಡಿ ತಗೊಂಡಿದ್ದು. ನನ್ನ ಹೆಸರಿಗೆ ಲಾಟ್ ಬಂದಿದ್ದು. ನಾನು ಆನರ್, ಅವರು ಪಾರ್ಟ್ನರ್. ನೀವು ಲೋನ್ ತಗೊಳ್ಳುವಾಗ ಬ್ಯಾಂಕಿಗೆ ಇಂಟಿಮೇಷನ್ ಮಾಡಿಲ್ವಾ ಲೋನ್ ಕೊಡಬಾರ್ದು ಅಂತೇಳಿ? ಇಲ್ಲ, ಪವರ್ ಆಫ್ ಅಟರ್ನಿ ಇತ್ತಲ್ಲ, ಕ್ಯಾನ್ಸಲ್ ಮಾಡಿದ್ದಾಗಿದೆ. ಅದಷ್ಟೊತ್ತಿಗೆ ಲೇಟ್ ಆಗಿಬಿಡ್ತು. ಇನ್ನು ಅದು ತೆಗಿಬೇಕಷ್ಟೇ ಪೇಪರ್ ಅಲ್ಲಿಂದ. ಸ್ಟಾರ್ಟಿಂಗ್ ಇಂದಾನೇ ನಾವಿಬ್ರು ಸರಿ ಹೋಗ್ತಾ ಇರಲಿಲ್ಲ. ಈಗ ನಾನು ನನ್ನ ಮನೆಯಲ್ಲಿ ಹಾಗೆ ಒಂದು 9 ಇಯರ್ಸ್ ಆಯ್ತು. ನನ್ನ ಅಮ್ಮ ನನ್ನ ಖರ್ಚೆಲ್ಲ ನೋಡ್ತಾ ಇದ್ದೇವೆ. 9 ವರ್ಷದಿಂದ ಮನೆಯಲ್ಲಿ 25 ವರ್ಷ. 3 ಮಕ್ಕಳು ಉಂಟು. ಒಬ್ಬನು ಬೆಂಗಳೂರಲ್ಲಿದ್ದಾನೆ. ಅವನು ಹಾಗೆ ಓದ್ಲಿಕ್ಕೆ ಅಂತ ದುಬೈಗೆ ಹೋಗಿ, ಇಲ್ಲಿ ಲಂಡನಿಗೆ ಹೋಗಿದ್ದ. ಅಲ್ಲಿ ಫಸ್ಟ್ ಇಯರ್ ಫೀಸು ಎಲ್ಲ ನಾನೇ ಕಟ್ಟಿದ್ದು. ಸೆಕೆಂಡ್ ಇಯರ್ ಫೀಸು ಸ್ಕಾಲರ್ಶಿಪ್ ವಿತೌಟ್ ಇಂಟ್ರೆಸ್ಟ್ ಸ್ಕಾಲರ್ಶಿಪ್ ಬರ್ತಲ್ಲ, ಪ್ರೌಡ್ ಸ್ಟಡೀಸ್ KMC, ಅದು ತಗೊಂಡು ಹೋಗಿದ್ದ. ಅದರಿಂದನೂ ಅವರು 1.5 ಲಕ್ಷ ಕಮಿಷನ್ ತಗೊಂಡಿದ್ದಾರೆ ಮಗನಿಂದ. ಮತ್ತೆ ಅದು ಕಂಪ್ಲೀಟ್ ಆದ ತಕ್ಷಣ 3ನೇ ವರ್ಷ ಎಲೆಕ್ಷನ್ ಉಂಟು ಅಂತ ಬರ್ಲಿಕ್ಕೆ ಹೇಳ್ಬಿಟ್ಟು ಅವನನ್ನು ಮತ್ತೆ ಹೋಗ್ಲಿಕ್ಕೆ ಬಿಡಲಿಲ್ಲ. ಅಲ್ಲಿ ಸ್ಕಾಲರ್ಶಿಪ್ ಅವ್ರ ಹತ್ರ ಹೇಳಿದ್ರಂತೆ, ಇದು ಪಾಸ್ ಮಾಡಬೇಡ ಅಂತ. ಈಗ ಮಕ್ಕಳು ನನ್ನ ಜೊತೆ 3 ನಿಮ್ಮ ಜೊತೆ. 2ನೇವನು ಜೈನ್ ಯೂನಿವರ್ಸಿಟಿಯಲ್ಲಿ ಸೆಕೆಂಡ್ ಇಯರ್ ಓದ್ತಾ ಇದ್ದಾನೆ, BMS ಅಂತ ಒಂದು ಕೋರ್ಸ್. 3ನೇವನು 10th ಸ್ಟ್ಯಾಂಡರ್ಡ್. ಅದು ನಮ್ಮ ಕಾಸರಗೋಡಲ್ಲಿ. ಎಲ್ಲರೂ ಹೇಳ್ತಾರೆ ಅವ್ರ ಪವರ್ ಉಂಟು. ಈಗ ನಾನು ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳುವಾಗನೇ ಮಾಡಿದ್ರು, ನೀನು ಏನು ಮಾಡಿದ್ರು ನನಗೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ, ನನ್ನ ಹತ್ರ ಪವರ್ ಉಂಟು, ಬೇಕಾದ್ರೆ ಮಾಡು. CM ಅಲ್ಲ, ಈಗ ನಾನು ಕಾಸರಗೋಡಲ್ಲಿ CMಗೆ ಒಂದು ಮೇಲ್ ಕಳಿಸಿದ್ದೆ. ಅದು ಕಳಿಸ ನಂತರ ಪೊಲೀಸ್ ಸ್ಟೇಷನಿಂದ ಕಾಲ್ ಬಂದಿತ್ತು. ನಮ್ಮಿಬ್ಬರನ್ನು ಕೂತ್ಕೊಂಡು ಮಾತಾಡಿಸಿದ್ರು. ಅವರು ಯಾವ ರೀತಿಗೆ ಒಪ್ಪೋದಿಲ್ಲ. 50 ಲ್ಯಾಕ್ ಕೊಡ್ತೀನಿ, ಅದಕ್ಕಿಂತ ಮೇಲೆ ಕೊಡೋದಿಲ್ಲ ಅಂತ. ನನಗೆ ನನ್ನ ಪ್ರಾಪರ್ಟಿ ವ್ಯಾಲ್ಯೂ ಬೇಕು. ನನ್ನ ತಂದೆಯವರು ಕೊಟ್ಟಿರ್ತಾರೆ. ಇನ್ನು ಅವ್ರು ಮದುವೆ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮದುವೆ ಹಾಕಿದ್ರೆ ಮತ್ತೆ ಆ ಮಕ್ಕಳಿಗೆ ಹೋಗುದು. ಇದು ನನ್ನ ತಂದೆ ಪ್ರಾಪರ್ಟಿ, ನನ್ನ ಮಕ್ಕಳಿಗೆ ಬೇಕು. ಅದು
ಎರಡನೇ ಮದುವೆ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೇಳಿದ್ರು, ಮಕ್ಕಳ ಜೊತೆಗೆ ಫೋನ್ ಮಾಡಿ ಹೇಳಿದ್ರು 2ನೇ ಮದುವೆ ಆಗ್ತೀನಿ. ಆಗ ಮದುವೆ ಆಗಿದ್ರೆ ಮತ್ತೆ ನನ್ನ ತಂದೆ ಪ್ರಾಪರ್ಟಿ ಅವರು ಮಕ್ಕಳಿಗೆ ಹೋಗಿ, ಅದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಈಗ ನಿಮ್ಮ ಮಕ್ಕಳೇನಂತಾರೆ ಈ ವಿಚಾರದ ಬಗ್ಗೆ? ಅವ್ರಿಗೇನಿಲ್ಲ, ಒಮ್ಮೆ ಇದು ಫ್ರೀಯಾಗಿ ಸಿಕ್ಕಿದ್ರೆ ಸಾಕು. ಎಷ್ಟು ವರ್ಷ ಆಯ್ತು ನಾನು ಮತ್ತೆ ಮಕ್ಕಳು ಇದೇ ಇದರಲ್ಲಿ. ಈಗ ಮಿನಿಸ್ಟರ್ ಹತ್ರ ಮಾತಾಡಿಸಿದ್ದೇವೆ. ಕಾಸರಗೋಡಲ್ಲಿ CM ಥ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ. ಎಲ್ಲಿಂದ ಜಸ್ಟಿಸ್ ಏನಂತ ನನಗೆ ಸಿಗ್ತಾ ಇಲ್ಲ. ಫೋನ್ ಮಾಡಿದ್ರು, ಅದು ಇದಕ್ಕೆ ರಿನ್ಯೂವಲಿಗೆ. ನಾನು ಒಪ್ಕೊಳ್ಳಿಲ್ಲ. ಅವ್ರು ಫೋನ್ ಮಾಡಿ 40,000 ಕೊಡ್ತಾರೆ, ನೀವು ಸೈನ್ ಹಾಕಿ ಕೊಡಿ ಅಂತ ಹೇಳಿದ್ರು. ಮತ್ತೆ ಇನ್ನು ಫೋನ್ ಮಾಡಿದ್ರು, ಅವ್ರು ಫೋನ್ ತಗೊಳ್ಳೋದು ಇಲ್ಲ. ಅಂದರೆ ವಾಯ್ಸ್ ರೆಕಾರ್ಡ್ ಏನಾದರೂ ಉಂಟಾ? ವಾಯ್ಸ್ ರೆಕಾರ್ಡ್ ಏನಿಲ್ಲ, ಹೋಗ್ಲಿಲ್ಲ. ಅದು ಯಾವ ಪ್ರೊಸೀಜರ್ಗೆ ಅವರೇ ಹೋಗ್ಬೇಕು. ಈಗ ತಲಾಖಿಗೆ ಮೊದಲು ಈಗ ನೀವು ಇದು ಮಾಡ್ತಾ ಇರೋದು ಅಥವಾ ಅವರು? ನಾನೇ ಇದು ಮಾಡ್ತೇನೆ. ನೀವು ಕಾಸರಗೋಡು ಕೋರ್ಟಲ್ಲಿ ಅಪ್ಲೈ ಮಾಡಿದಿರಲ್ಲ? ಕೋರ್ಟಲ್ಲಿ ಮಾಡಿದ್ದೆ. ಕೋರ್ಟಲ್ಲಿ ಅಪ್ಲೈ ಮಾಡಿದಿರಲ್ಲ ಇದಕ್ಕೆ ಡೈವರ್ಸಿಗೆ? ಫಸ್ಟ್ ಮ್ಯೂಚುವಲಿಗೆ ಬಂದಿತ್ತು. ಮ್ಯೂಚುವಲಿಗೆ ಬಂದ ಮೇಲೆ ಇವರು ಅದೇ 25 lakh ಕೊಟ್ಟರು. ಮತ್ತೆ ಇದು ಲೇಟ್ ಆಯಿತು. ಚಿನ್ನದ್ದು ರೇಟು 75 lakh ಇರುವಾಗ ನಾನು ಒಪ್ಕೊಂಡಿದ್ದು. ಮತ್ತೆ ಚಿನ್ನದ ರೇಟ್ ಬಂದಿದ್ದು 1 lakh ಮೇಲೆ ಆಯಿತು. ನಾನು ಹೇಳಿದ್ದು ಚಿನ್ನದ ರೇಟ್ ಬಗ್ಗೆ ನನಗೆ ಕೊಡಬೇಕು ಅಂತ. 110 ಪವನಿಗೆ 1 ಕೋಟಿ ಮೇಲೆ ಆಗ್ತದಲ್ಲ, ಅದು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ಈಗ ನಿಮ್ಮ 110 ಪೌನು ಸಹ ಎಲ್ಲ ಮಾರಾಟ ಮಾಡಿದ್ದಾರೆ. 3 ದಿವಸನೇ ಹಾಕಿದ್ದು ಮದುವೆ ಆದ ನಂತರ. ಎಲ್ಲ ಬ್ಯಾಂಕಿಗೆ ಲಾಕರಲ್ಲಿ, ದೊಡ್ಡ ಲಾಕರಲ್ಲಿ ಇಟ್ಟಿದ್ರು. ಅಲ್ಲಿಂದ ಮತ್ತೆ ನನ್ನ ಫಸ್ಟ್ ಬೇಬಿ ಡೆಲಿವರಿ ಆದ ಮೇಲೆ ಫಂಕ್ಷನ್ ಇರ್ತದಲ್ಲ, ಆವಾಗ ತಗೊಂಡಿದ್ದು. ನೆಕ್ಸ್ಟ್ ಡೇನೇ ಮತ್ತೆ ಹೋಗಿ ಬ್ಯಾಂಕಲ್ಲಿ ಇಟ್ಟಿದ್ದಾರೆ. ಮತ್ತೆ ನಾನು ನೋಡಲಿಲ್ಲ ನನ್ನ ಗೋಲ್ಡನ್ನು. ಅಲ್ಲಿಂದ ಮಾರಾಟ ಆಗಿ ಹೋಗಿದೆ. ಅಲ್ಲಿಂದ ನಂದು ಅಲ್ಲಿ ಕೊಟ್ಟಿದ್ದು 2 ಪ್ರಾಪರ್ಟಿ. ತಂದೆ ನಿಮಗೆ ಕೊಟ್ಟದ್ದು? ತಂದೆ ನನಗೆ ಇದು ತೆಗಿಲಿಕ್ಕೆ ಅಂತ ಮಾರಾಡಿದ್ದು. ಇವರೇ ಫೋರ್ಸ್ ಮಾಡಿದ್ದು. ಅಲ್ಲಿ ಕಾಸರಗೋಡಲ್ಲಿ ಸೇಲ್ ಮಾಡಿ ಯಾರು ಇಲ್ಲಿ ಬಂದು ತಗೊಳ್ಳೋದಿಲ್ಲಲ್ಲ. ನನ್ನ ಒಂದು ಸೇಫ್ಟಿಗೆ ಅಂತ ಹೇಳಿ ಅವರು ಇಲ್ಲಿ ಬಂದು ತೆಗೆಸಿಕೊಟ್ಟಿದ್ದು. ಎಷ್ಟು ಎಕರೆ? ಅದು ಎಕರೆ ಅಲ್ಲ, ಅದು 19 ಸೆಂಟ್ ಇರೋದು. ಈಗ ಆರಂತೋಡು ಈಗ ಹೊಸ ಮನೆ ನಿರ್ಮಾಣ ಆಗಿದೆ. ತೆಕ್ಕಿ ಕಾಂಪ್ಲೆಕ್ಸ್ ಅಂತ. ತೆಕ್ಕಿ ಕಾಂಪ್ಲೆಕ್ಸ್. ಈಗ ನೀವು ಗ್ಯಾಸಿನ ಲೈಸೆನ್ಸ್ ಎಲ್ಲ ನಿಮ್ಮ ಹೆಸರಲ್ಲಿದೆ? ನನ್ನ ಹೆಸರಲ್ಲಿದೆ. ಇದರ ಬಗ್ಗೆ ಏನಾದರೂ ಕಂಪನಿಗೆ ಕಂಪ್ಲೇಂಟ್ ಮಾಡಿದ್ದೀರಾ? ಮಾಡಿದ್ದೀನಿ. ಅವ್ರೀಗ ಈ ತಿಂಗಳು ಲಾಸ್ಟ್ 30th ನಿಮ್ಮ ಡಿಸಿಷನ್ ಹೇಳಬೇಕು ಅಂತ ಹೇಳಿದ್ದಾರೆ. ನಾನು ಪಾರ್ಟ್ನರ್ಶಿಪ್ ಅಲ್ಲಿ ಹೋಗ್ಲಿಕ್ಕೆ ರೆಡಿ ಇದ್ದೀನಿ. ನನಗೆ ಅದರದ್ದು ಶೇರು ಬೇಕು, 50% ಶೇರು. ಅದು ಕೊಡ್ಲಿಕ್ಕೆ ಅವರು ರೆಡಿ ಇಲ್ಲ, ಕೊಡೋದಿಲ್ಲ ಅಂತ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ